ಏನು ಹಬ್ಬಗಳು ಬಂತು, ಡಯಾಬಿಟಿಕ್ ಇದ್ದಾರೆ, ಡಯಟೇನಲ್ಲಿದ್ದೀರಾ ಅಂತಂದರೆ ಈ ಡಯಾಬಿಟಿಕ್ ಫ್ರೆಂಡ್ಲಿ, ಡಯಟ್ ಫ್ರೆಂಡ್ಲಿ ಶಾವಿಗೆ ಪಾಯಸನ ನೀವು ಮಾಡ್ಕೊಳ್ಳಿ. ಫಸ್ಟು ಖರ್ಜೂರನ ಬಿಸಿನೀರಲ್ಲೇ ನೆನೆಹಾಕಿ ಸೈಡಲ್ಲಿ ಇಟ್ಕೊಂಡ್ಕೊಳ್ಳಿ. ಅಷ್ಟು ಅದನ್ನು ನೆನೆಯೋಷ್ಟರಲ್ಲಿ ನೀವು ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲ ಹುರ್ಕೊಂಡು ನಂತರ ಅದು ಸೈಡಿಗೆ ತಿಕ್ಕೊಳ್ಳಿ. ಅದೇ ಪ್ಯಾನಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಶಾವಿಗೆ ಹಾಕ್ಕೊಳ್ಳಿ. ಶಾವಿಗೆನ ನೀವು ತುಂಬ ಕಡಿಮೆ ಹಾಕ್ಕೋಬೇಕು. ಇಷ್ಟು ಶಾವಿಗೆ ನಮಗೆ ಒಂದು 8 ಜನಕ್ಕೆ ಆಗುವಷ್ಟು ಶಾವಿಗೆ ಪಾಯಸನ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಕ್ವಾಂಟಿಟಿ ನೀವು ಇದರಲ್ಲಿ ಅರ್ಧ ಭಾಗ ತೊಗೊಳೋದು, 2-3 ಜನ ಇದ್ದೀರಾ ಅಂದರೆ ಇದರಲ್ಲಿ ಕಾಲು ಭಾಗ ತೊಗೊಂಡ್ರೆ ಸಾಕಾಗುತ್ತೆ. ಒಂದು ಹಿಡಿಯಷ್ಟು ಶಾವಿಗೆ ತೊಗೊಂಡ್ರೆ ಸಾಕು, ಒಂದು ಬೌಲ್ ಆಗುತ್ತೆ. ಶಾವಿಗೆನ ಕೆಂಬಣ್ಣ ಹೊರವರೆಗೂ ಹುರ್ಕೊಳ್ಳಿ. ನಂತರ ನೆಂದಿರೋಂಥ ಖರ್ಜೂರನ ನೀರು ಹಾಕ್ಕೊಂಡು ಪೇಸ್ಟ್ ಹಾಕ್ಕೊಳ್ಳಿ. ನಂತರ ಹಾಲು, ಸ್ವಲ್ಪ ನೀರು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಅದನ್ನು ಕುದಿಯೋಕ್ಕೆ ಬಿಡಿ. ಅಷ್ಟರಲ್ಲಿ ಕಸ್ಟರ್ಡ್ ಪೌಡ್ರು ಒಳ್ಳೆ ಥಿಕ್ನೆಸ್ ಕೊಡುತ್ತೆ, ಫ್ಲೇವರ್ ಕೂಡ ಕೊಡುತ್ತೆ. ಇದೆಲ್ಲ ಯಾವುದು ಸಕ್ಕರೆ ಇಲ್ಲದೆ ಇರೋದು, ನೀವು ಜಸ್ಟ್ ಫ್ಲೇವರ್ಗೋಸ್ಕರ. ನಂತರ ಬಾದಾಮ್ ಪೌಡ್ರನ್ನ ನಾನು 1 ಸ್ಪೂನ್ ಎಲ್ಲನೂ ಸ್ವಲ್ಪ ಲಿಮಿಟೆಡ್ ಕ್ವಾಂಟಿಟಿಲೇ ಹಾಕ್ತಾಯಿದ್ದೀನಿ, ಜಸ್ಟ್ ಫ್ಲೇವರ್ಗೆ. ಮತ್ತು ಹಾಲಿನ ಪೌಡ್ರು ಎಲ್ಲ ಕಂಪ್ಲೀಟ್ಲಿ ಆಪ್ಷನಲ್. ಬಟ್ ಕಸ್ಟರ್ಡ್ ಮತ್ತು ಬಾದಾಮ್ ಪೌಡ್ರನ್ನ ಖಂಡಿತವಾಗ್ಲೂ ಹಾಕಿ, ತುಂಬಾ ರುಚಿಯಾಗಿರುತ್ತೆ ಶಾವಿಗೆ ಪಾಯಸ. ನಾನಿಲ್ಲಿ ಖರ್ಜೂರನ ಹಾಕಿರೋದ್ರಿಂದ ಸಕ್ಕರೆನ ನಾನು ಆದಷ್ಟು ಬಳಸ್ತಾನೆ ಇಲ್ಲ. ಬೇಕು ಅಂದರೆ ನೀವು ಅದರಲ್ಲಿ ನಾನು ಶುಗರ್ ಫ್ರೀ ಸಕ್ಕರೆನ ಅಂದರೆ ಮಾಂಕ್ ಫ್ರೂಟ್ ಸ್ವೀಟ್ನರ್ನ ಬಳಸ್ತಾ ಇದ್ದೀನಿ. ಅದು ಜಸ್ಟ್ ಅರ್ಧ ಚಮಚ ಅಷ್ಟೇ ಹಾಕ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಕ್ರೀಮಿಯಾಗಿದೆ. 5 ನಿಮಿಷ ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಒಂದು 10 ನಿಮಿಷ 15 ನಿಮಿಷಗಳ ಕಾಲ ಕುದಿಯೋಕ್ಕೆ ಬಿಡಿ. ನಂತರ ಮೇಲಿನ ಸ್ವಲ್ಪ ತುಪ್ಪ ಹುರ್ಕೊಂಡಿರುವಂಥ ದ್ರಾಕ್ಷಿ, ಗೋಡಂಬಿ ಹಾಕಿ ಚೆನ್ನಾಗಿ ನೀವು ಅದನ್ನು ಲೋ ಫ್ಲೇಮಲ್ಲಿ ಕುದಿಸ್ಬಿಟ್ರೆ ನಿಮಗೆ ಬಿಸಿ ಬಿಸಿಯಾದ ಡಯಾಬಿಟಿಕ್ ಫ್ರೆಂಡ್ಲಿ, ಡಯಟ್ ಫ್ರೆಂಡ್ಲಿ, ಗಿಲ್ಟ್ ಫ್ರೀ ಏನನ್ನಾರು ಕೊರ್ಬ್ಕೋಬೋದು. ಯಾರ್ಯಾರಿಗೆಲ್ಲ ಸ್ವೀಟ್ ಇಷ್ಟ ಆದರೆ ಡಯಟಲ್ಲಿದ್ದೀರಾ ಆರಾಮಾಗಿ ಇದನ್ನು ಎಂಜಾಯ್ ಮಾಡಿ.